ಹಲೋ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಹೊಸ ಡಿಶ್ ಹೇಳ್ಕೊಡ್ತಾ ಇದ್ದೀನಿ. ಈ ಫುಡ್ ಬಂದ್ಬಿಟ್ಟು ಬರ್ಮೀಸ್ ಫುಡ್ಡು. ನೇಪಾಳಿಯನ್ ಮತ್ತು ಬರ್ಮಾದಲ್ಲಿರೋರೆಲ್ಲ ಈ ಫುಡ್ ಗೊತ್ತಿರುತ್ತೆ. ನೀವು ಇದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಎಗ್ ಲವರ್ಸ್ಗಂತೂ ಅಲ್ಟಿ. ಫಸ್ಟಿಗೆ ಎಗ್ನ ಬೇಯಿಸ್ಕೋಬೇಕು. ನಾವು ಇವಾಗ 4 ಎಗ್ಸ್ನ ನೀಟಾಗಿ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀವಿ. ನೆಕ್ಸ್ಟಿಗೆ ಒಂದು ಆನಿಯನ್ನು ನೀಟಾಗಿ ಸ್ಲೈಟಾಗಿ ಕಟ್ ಮಾಡಿ ಅದನ್ನು ಡೀಪ್ ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ. ಅದರ ಜೊತೆಗೆ ಬೆಳ್ಳುಳ್ಳಿ ಒಂದು 3-4 ಜಜ್ಜಿ ಮತ್ತು ಒಂದೆರಡು ಉದ್ದುದ್ದಕ್ಕೆ ಡೀಪ್ ಫ್ರೈ ಮಾಡ್ಕೊಂಡಿದ್ದೀವಿ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು, ಸ್ವಲ್ಪ ಖಾರದ ಪುಡಿ, ಗರಂ ಮಸಾಲ ಮತ್ತು ಇದು ಕೊರಿಯಂಡರ್ ಪೌಡರ್. ಮತ್ತು ಅದು ಆನಿಯನ್ನ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ, ಆ ಆಯಿಲ್ನ ಸ್ವಲ್ಪ ಎತ್ತಿಟ್ಕೋಬೇಕು. ನೆಕ್ಸ್ಟು ಲಾಸ್ಟಿಗೆ ಹುಣಸೆ ಹುಳಿ ಸಾಂಬಾರು, ಸ್ವಲ್ಪ ಮೀನ್ಸ್ ರಸ, ಹುಣಸೆ ಹುಳಿ ರಸ 1-2 ಸ್ಪೂನ್ ಸಾಕು, ಅಷ್ಟು ಮಾಡ್ಕೊಳ್ಳಿ. ಇವಾಗ ನಮ್ಮ ಸಿಸ್ಟರ್ ಹೆಂಗೆ ಎಗ್ಗೆ ಸ್ಟಫಿಂಗ್ ಮಾಡೋದಂತ ಹೇಳ್ಕೊಡ್ತಾರೆ ನೋಡಿ. ಈ ಫುಡ್ಡು ಚೆನ್ನೈಯಲ್ಲಿರೋರಿಗೆಲ್ಲ ಗೊತ್ತಿರುತ್ತೆ. ಚೆನ್ನೈಯಲ್ಲೆಲ್ಲ ಎಲ್ಲ ಅಂಗಡಿಯಲ್ಲೂ ಈ ಫುಡ್ನ ಮಾರ್ತಾ ಇರ್ತಾರೆ, ರೋಡ್ ಸೈಡಲ್ಲಿ. ಇವಾಗ ಎಲ್ಲಿ ನಮ್ಮ ಬೆಂಗಳೂರಲ್ಲಿ ಹೆಂಗೆ ಗೋಬಿ ಮಂಚೂರಿ ಮತ್ತು ಫ್ರೈಡ್ ರೈಸ್ ಎಲ್ಲ ಮಾಡ್ತಾರಲ್ಲ, ಆ ಥರ ಆ ಊರಲ್ಲಿ ಎಗ್ ಬೇಜು ಅಂತ ಮಾಡ್ತಾರೆ. ಇದ್ರ ಹೆಸರು ಎಗ್ ಬೇಜು. ನೋಡಿ, ಎಗ್ನ ನೀಟಾಗಿ ಸ್ಟ್ರೈಟಾಗಿ ಕಟ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟು ಸ್ಪೈಸಸ್ನ ಚೂರೇ ತೆಗೆದು ಹಾಕ್ತಿದ್ದಾರೆ ನೋಡಿ. ಸ್ವಲ್ಪ ಉಪ್ಪು, ಇದು ಹುಣಸೆ ರಸ ಸ್ವಲ್ಪ ಹಾಕಬೇಕು, ಸ್ವಲ್ಪ ಹುಳಿ ಫ್ಲೇವರ್ಗೆ 1-2 ಸ್ಪೂನ್ ಸಾಕು. ನೆಕ್ಸ್ಟ್ ಅದೇ ಆನಿಯನ್ನು ಮತ್ತು ಬೆಳ್ಳುಳ್ಳಿ ಫ್ರೈ ಮಾಡ್ಕೊಂಡಿರ್ತೀವಲ್ಲ, ಆ ಆಯಿಲ್ನ ಸ್ವಲ್ಪ ಹಾಕ್ಕೋಬೇಕು. ನೆಕ್ಸ್ಟು ಚೂರು ಬೆಳ್ಳುಳ್ಳಿ, ನೆಕ್ಸ್ಟು ಆನಿಯನ್, ಇದು ಈ ರೆಸಿಪಿಗೆ ಹೈಲೈಟ್ ಆನಿಯನ್ ಮತ್ತು ಅದು ಬೆಳ್ಳುಳ್ಳಿ. ನೆಕ್ಸ್ಟ್ ಏನು ಮಾಡಬೇಕೇಮ್ಮ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಅಷ್ಟೇ, ಎಗ್ ಬೇಜು ರೆಡಿ. ಸಿಂಪಲ್ಲಾಗಿದೆ. ಇದನ್ನ ಎಲ್ಲರೂ ಟ್ರೈ ಮಾಡಿ, ಇದು ನಿಜ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿನ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ಹೆಂಗಿತ್ತು ಅಂತ. ನಿಜ ಇದು ನಮ್ಮ ಬೆಂಗಳೂರಲ್ಲಂತೂ ಈ ರೆಸಿಪಿ ಗೊತ್ತಿರಲ್ಲ, ಬಟ್ ಚೆನ್ನೈಯಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಈ ರೆಸಿಪಿನ. ಈ ರೆಸಿಪಿ ಹೆಸರು ಎಗ್ ಬೇಜು ಅಂತ, ಬರ್ಮೀಸ್ ಫುಡ್ಡು. ನೋಡಿ ಎಷ್ಟು ಚೆನ್ನಾಗಿದೆ.